ಮನುಷ್ಯರಿಗೆ ಹೇಗೆ ಕಾಯಿಲೆ ಬರುತ್ತೋ ಅದೇ ರೀತಿಯೇ ಗಿಡಗಳಿಗೂ ಕಾಯಿಲೆ ಬರುತ್ತೆ. ಹಲವಾರು ಕಾಯಿಲೆಗಳು ಬರುತ್ತೆ. ನಮ್ಮನೆ ಹತ್ರ ಇರೋಂಥ ಒಂದು ನೆರಳೆ ಗಿಡಕ್ಕೆ ಬಂದಿರೋಂಥ ಕಾಯಿಲೆನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಬಂದಿರೋಂಥ ಕಾಯಿಲೆ ಯಾವುದಂತ ಹೇಳಿದ್ರೆ ಸೂಟಿ ಮೋಲ್ಡ್. ಈ ಒಂದು ಕಾಯಿಲೆ ಬರೋಕ್ಕೆ ಕಾರಣಗಳಿರ್ತವೆ. ಮೊದಲನೇದಾಗಿ ಕೀಟಗಳ ಒಂದು ದಾಳಿಯಿಂದ ಕೂಡ ಬರುತ್ತೆ. ಆಫಿಡ್ಸ್, ವೈಟ್ ಫ್ಲೈಸ್, ಮಿಲಿಬಗ್ ಇತ್ಯಾದಿ ಕೀಟಗಳಿಂದ ಈ ಒಂದು ಹನಿ ಡ್ಯೂ ಅನ್ನೋ ಒಂದು ದ್ರವ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಮೇಲೆ ಈ ಫಂಗಸ್ ಬೆಳೆಯುತ್ತೆ. ಹನಿ ಡ್ಯೂ ಏನಿರುತ್ತಲ್ಲ ಅದು ಫಂಗಸ್ಗೆ ಊಟ ಆಗಿರುತ್ತೆ. ನೀವೇನು ನೋಡ್ತಿರಲ್ಲ ಕೆಲವೊಂದು ಸತಿ ಎಲೆಗಳ ಮೇಲೆ, ಕೊಂಬೆಗಳ ಮೇಲೆ, ಹಣ್ಣುಗಳ ಮೇಲೆ ಕಪ್ಪು ಮಸಿ ರೀತಿ ಬೆಳೆದಿರುತ್ತಲ್ಲ ಅದೇ ಸೂಟಿ ಮೋಲ್ಡ್ ಅಂತಾರೆ. ಈ ಒಂದು ಕಾಯಿಲೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಲೆಗಳ ಮೇಲೆ ಆಗಿರಲಿ, ಕೊಂಬೆಗಳ ಮೇಲೆ ಅಥವಾ ಹಣ್ಣುಗಳ ಮೇಲೆ ಒಂದು ಲೇಯರ್ ಆಗಿ ಫಾರ್ಮ್ ಆಗುತ್ತೆ. ಎಲೆಗಳ ಮೇಲೆ ಈ ರೀತಿ ಒಂದು ಲೇಯರ್ ಫಾರ್ಮ್ ಆದಾಗ ಫೋಟೋಸಿಂಥಸಿಸ್ ಅನ್ನೋ ಒಂದು ಪ್ರಕ್ರಿಯೆ ಏನಾಗುತ್ತೆ ನಿಂತೋಗುತ್ತೆ. ಯಾಕಂದರೆ ಎಲೆ ಮೇಲೆ ಸೂರ್ಯ ಕಿರಣಗಳು ಬಿದ್ದಾಗ ಮಾತ್ರನೇ ಆ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗೋದು. ಆದರೆ ಎಲೆಗಳ ಮೇಲೆ ಒಂದು ಪದರವಾಗಿ ಬೆಳೆದಿರೋದ್ರಿಂದ ಸೂರ್ಯನ ಕಿರಣಗಳು ಎಲೆಯ ಜೀವಕೋಶಗಳವರೆಗೆ ಅದು ತಲುಪೋದಕ್ಕಾಗಲ್ಲ. ಆ ಕಾರಣ ಏನಾಗುತ್ತೆ, ಈ ಪ್ರಕ್ರಿಯೆ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಗಿಡಗಳ ಬೆಳವಣಿಗೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಕೀಟಗಳನ್ನ ಕಂಟ್ರೋಲ್ ಮಾಡೋದ್ರಿಂದ, ಎರಡನೇದು ದಪ್ಪವಾಗಿರುವಂಥ ಒಂದು ಕೊಂಬೆಗಳನ್ನು ಕತ್ತರಿಸಿ ಹಾಕೋದ್ರಿಂದ ಗಾಳಿ ಒಳ್ಳೆ ಏರೇಷನ್ ಕೊಡಬೇಕು ಬ್ರಾಂಚ್ಗಳ ನಡುವೆ. ತೇವಾಂಶವನ್ನು ಕಡಿಮೆ ಮಾಡಬೇಕು. ತೇವಾಂಶ ಜಾಸ್ತಿ ಇದ್ರೇ ಕೀಟಗಳು ಕೂಡ ಬರುತ್ತೆ. ಮೂರನೇದಾಗಿ ಈ ನೀರಿನ ದ್ರಾವಣಗಳನ್ನು ಸಿಂಪಡಿಸ್ಬಿಟ್ಟು ಹನಿ ಮತ್ತು ಮಸಿ ಹುಳುಗಳನ್ನ ತೆಗೆದುಹಾಕೋದು. ನಾಲ್ಕನೇದು ಏನಂತ ಹೇಳಿದ್ರೆ ಈ ಕೆಲವೊಂದು ಸತಿ ಫಂಗಿಸೈಡ್ಸ್ ಅಂತ ಬರುತ್ತೆ. ಅವುಗಳು ಏನಂತ ಹೇಳಿದ್ರೆ ಕಾಪರ್ ಆಕ್ಸಿಕ್ಲೋರೈಡ್, ಕ್ಲೋರೋಥಾಲೋನಿನ್ ಈ ರೀತಿಯಾಗಿರುವಂಥ ಒಂದು ಫಂಗಿಸೈಡ್ಗಳನ್ನ ಜಾಸ್ತಿ ಇತ್ತು ಅಂದಾಗ ಮಾತ್ರ ಬೆಳೆಸಬೇಕಾಗತ್ತೆ. ಈ ಮರದಲ್ಲಿ ಇನ್ನೊಂದನ್ನು ನಾನು ಗಮನಿಸಿದೆ, ಸ್ಕೇಲ್. ಇದು ಸ್ಕೇಲ್ ಅಂದರೆ ನಾವು ಯೂಸ್ ಮಾಡೋ ಸ್ಟೇಷ್ನರಿ ಸ್ಕೇಲ್ ಅಲ್ಲ, ಇದು ಕೂಡ ಒಂದು ಕೀಟ. ಸಣ್ಣದಾಗಿರುತ್ತೆ, ಶೀಲ್ಡ್ನಂತೆ ಕಾಣುತ್ತೆ. ಎಲೆ, ಕೊಂಬೆ, ತೊಗಟೆ ಮೇಲೆ ಇದು ಅಂಟ್ಕೊಂಡಿರುತ್ತೆ. ಸಸ್ಯದ ಒಂದು ರಸವನ್ನು ಹೀರುತ್ತೆ. ಇದು ನೋಡೋಕ್ಕೆ ಬಿಳಿಯಾಗಿರುತ್ತೆ ಅಥವಾ ಕಂದು ಬಣ್ಣದಲ್ಲಿರುತ್ತೆ. ಒಂದೇ ಕಡೆ ಗುಡ್ಡೆ 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 ಹಾಕ್ಕೊಂಡಿರುತ್ತೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ, ಇದಿದೆಯಾ ಇಲ್ವಾ ಅನ್ನೋದನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಮರ ದೊಡ್ಡದಾಗಿದ್ದು ಕೀಟಗಳು ಕೂಡ ಜಾಸ್ತಿ ಇದ್ದಾಗ ಕೊಂಬೆಗಳನ್ನ ಕತ್ತರಿಸ್ಬೇಕು. ಇನ್ನೊಂದೇನಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅದಕ್ಕೆ ಅಂತೇಳಿ ನ್ಯಾಚುರಲ್ ಪ್ರೆಡೇಟರ್ಸ್ ಅಂತ ಬರುತ್ತೆ. ಅಂದರೆ ಅದನ್ನು ತಿಂದು ಬದುಕುವಂಥ ಜೀವಿಗಳು. ಅದರಲ್ಲಿ ಲೇಡಿ ಬಗ್, ಲೇಸ್ವಿಂಗ್ ಮುಂತಾದ ಕೀಟಗಳು ಕೂಡ ಇದೆ. ಏನೇನ ಈ ಒಂದು ಸ್ಕೇಲ್ ಕೀಟ ಕಮ್ಮಿ ಪ್ರಮಾಣದಲ್ಲಿತ್ತು ಅಂತ ಹೇಳಿದ್ರೆ, ಒಂದು ಸಾಫ್ಟ್ ಬ್ರಷ್ನ ಯೂಸ್ ಮಾಡಿಕೊಂಡು ಎಲೆಗಳಿಂದ ಕೀಟಗಳನ್ನ ತೆಗೆದುಹಾಕೋದು. ಅತಿಯಾಗಿ ನೀರು ಹಾಕ್ಬಾರ್ದು, ಇಲ್ಲ ಅಂತ ಹೇಳಿದ್ರೆ ಅದರ ಸಂಖ್ಯೆ ಹೆಚ್ಚಾಗುತ್ತೆ. ಸಸ್ಯಗಳನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳೋದು. ಕೆಲವೊಂದು ಟೈಮ್ ಪ್ರೂನಿಂಗ್ ಮಾಡಬೇಕಾಗತ್ತೆ. ಪ್ರೂನಿಂಗ್ ಅಂತ ಹೇಳಿದ್ರೆ ಕೆಲವೊಂದು ಬೇಡಲಾರ್ದಿರೋ ರೆಂಬೆ ಕೊಂಬೆಗಳನ್ನ ಕತ್ತರಿಸೋವಂಥದ್ದು. ಅದು ಮರಕ್ಕೆ ಒಳ್ಳೆ ಸ್ಟೆಬಿಲಿಟಿನ ಕೊಡುತ್ತೆ. ಪ್ರೂನಿಂಗ್ ಮಾಡೋದ್ರಿಂದ ನಮಗೆ ಹಲವಾರು ರೀತಿಯ ಉಪಯೋಗಗಳಿದೆ. ಮೊದಲನೇದಾಗಿ ಕೊಂಬೆಗಳ ನಡುವೆ ಗಾಳಿ ಹಾದೋಗೋ ರೀತಿ ಮಾಡುತ್ತೆ, ಮತ್ತು ಮರಕ್ಕೆ ಸ್ಟೆಬಿಲಿಟಿನ ಕೊಡುತ್ತೆ. ಆ ಒಂದು ಏನು ಮೇಯ್ನ್ ಬ್ರ್ಯಾಂಚ್ ಅಂತ ನಾವೇನು ಕರಿತೀವಲ್ಲ, ಅದಕ್ಕೆ ಪೂರ್ತಿ ಮರದ ಲೋಡ್ನ ಬೇರ್ ಮಾಡುವಂಥ ಶಕ್ತಿ ಕೊಡುತ್ತೆ ಪ್ರೂನಿಂಗ್ ಮಾಡೋದ್ರಿಂದ. ಮತ್ತು ಒಳ್ಳೆ ಶೇಪ್ನ ಕೊಡ್ಬೋದು. ಈ ಒಂದು ಕಾರಣಗಳಿಗೆ ನಾವೇನು ಮಾಡ್ತೀವಿ, ಪ್ರೂನಿಂಗ್ನ ಮಾಡ್ತೀವಿ. ಪ್ರೂನಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರುವಂಥ ಒಂದು ಅಂಶ ಏನಂತ ಹೇಳಿದ್ರೆ, ಹಣ್ಣು ಕೊಯ್ದ ನಂತರ ಅಥವಾ ಚಳಿಗಾಲದ ಕೊನೆಯಲ್ಲಿ ಪ್ರೂನಿಂಗ್ನ ಮಾಡಬೇಕಾಗತ್ತೆ. ಶಾರ್ಪ್ ಆಗಿರೋ ಕತ್ತರಿ ಅಥವಾ ಪ್ರೂನಿಂಗ್ ಸೀಸರ್ನ ಬಳಸಬೇಕು. ರೋಗ ಬಂದಿರೋ ಕೊಂಬೆಗಳನ್ನ ತೆಗೆದುಹಾಕಬೇಕು. ಮರವನ್ನು ಆರೋಗ್ಯಕರವಾಗಿ ಇಟ್ಕೋಬೇಕು. ಹೆಚ್ಚು ಕಡಿತ ಮಾಡಿದ್ರೆ ಮರ ದುರ್ಬಲ ಆಗುತ್ತೆ. ಅದರಿಂದ ಒಂದು ಒಳ್ಳೆ ಬ್ಯಾಲೆನ್ಸ್ ಮಾಡಬೇಕು. ನಾವಿವಾಗ ಜಾಮೂನ್ ಮರದಲ್ಲಿ ಪ್ರೂನಿಂಗ್ನ ಮಾಡ್ತಾ ಇರೋದು. ಇದರಲ್ಲಿ ಎರಡು ರೀತಿಯಾಗಿ ಮಾಡ್ತೀನಿ. ಮೊದಲನೇದಾಗಿ ಟಾಪಿಂಗ್ಸ್ ಅಂದರೆ ಟಾಪ್ ಪೋರ್ಷನ್ನ ಅಲ್ಲಿರುವಂಥ ಒಂದು ಕೊಂಬೆನ ಕಟ್ ಮಾಡೋದು. ಉದ್ದ ಹೆಚ್ಚಾಗಿ ಬೆಳೆಯೋದನ್ನು ನಿಯಂತ್ರಿಸುತ್ತೆ. ಮರ ಗಟ್ಟಿಯಾಗಿ ಬೆಳೆಯೋದು ಕೂಡ ಸಹಾಯ ಮಾಡುತ್ತೆ. ಸೈಡ್ ಪ್ರೂನಿಂಗ್ ಕೂಡ ಮಾಡ್ಬೋದು, ಅಂದರೆ ಸೈಡ್ ಅಲ್ಲಿರುವಂಥ ಕೊಂಬೆಗಳನ್ನ ಕಟ್ ಮಾಡೋದು. ಇದರಿಂದ ಕೊಂಬೆಗಳ ನಡುವೆ ಒಳ್ಳೆ ಏರೇಷನ್ ಆಗುತ್ತೆ. ಫ್ರೂಟ್ದು ಸೈಜು ಕೂಡ ದೊಡ್ಡದಾಗಿರುತ್ತೆ. ಎರಡು ರೀತಿಯ ಪ್ರೂನಿಂಗ್ನ ಬಳಸಿ ನೇರಳೆ ಮರಕ್ಕೆ ಒಳ್ಳೆ ಶೇಪ್ ಕೊಟ್ಟಿದ್ದೀನಿ.